ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024ರ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾವು ಇವತ್ತು ನೋಡೋಣ. ಈ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಹಾಗೆಯೇ ಅವುಗಳ ಉತ್ತರಗಳ ಬಗ್ಗೆನೂ ನಾವು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ತರಗತಿ 5 ವಿಷಯ ಪ್ರಥಮ ಭಾಷೆ ಕನ್ನಡ. ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಇದು ಮೊದಲನೇ ಪುಟದಲ್ಲಿ ಇರುವಂತಹ ಮಾಹಿತಿ. ಇದರಲ್ಲಿ ವಿದ್ಯಾರ್ಥಿಯ ಹೆಸರು ವಿದ್ಯಾರ್ಥಿ ಬರೆಯಬೇಕಾಗುತ್ತದೆ. ಹಾಗೆಯೇ ವಿದ್ಯಾರ್ಥಿಯ SATS ಸಂಖ್ಯೆ, ಈ ಸಂಖ್ಯೆಯನ್ನು ಶಾಲೆಯವರು ನೀಡಿರುತ್ತಾರೆ, ಆ ಸಂಖ್ಯೆಯನ್ನು ನಾವು ಇಲ್ಲಿ ಬರೀಬೇಕು. ಹಾಗೆಯೇ ವಿದ್ಯಾರ್ಥಿಯ ಸಹಿ, ವಿದ್ಯಾರ್ಥಿ ಇಲ್ಲಿ ಸಹಿ ಮಾಡಬೇಕು. ಇನ್ನು ಉಳಿದಂತಹ ಎಲ್ಲ ಮಾಹಿತಿಯನ್ನು ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂಥ ಮಾಹಿತಿ. ಶಾಲೆಯ ಡೈಸ್ ಕೋಡ್, ಶಾಲೆಯ ಹೆಸರು, ಕ್ಲಸ್ಟರ್, ಬ್ಲಾಕ್, ಜಿಲ್ಲೆ, ಹಾಗೆಯೇ ಶಾಲೆಯ ವಿಧ, ಇದನ್ನೆಲ್ಲ ಅವರು ಭರ್ತಿ ಮಾಡಿ ಕೊಠಡಿ ಮೇಲ್ವಿಚಾರಕರು ಸಹಿಯನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇರೋದು 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ಅಂದರೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆಯ್ಕೆಗಳು ಇರುತ್ತೆ. ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಇಲ್ಲಿ ಕ್ರಮಾಕ್ಷರ ಅಂದರೆ ABCD ಅದನ್ನು ಬರೆದು ಉತ್ತರವನ್ನು ಸಹಿತ ಇಲ್ಲಿ ನಾವು ಬರೆಯಬೇಕಾಗುತ್ತೆ. ಈಗ ನೋಡಿ, ಮೊದಲನೇ ಪ್ರಶ್ನೆ ಇರೋದು, ಹಿರಿಯರನ್ನು ಗೌರವದಿಂದ ಕಾಣಬೇಕು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ. ಇಲ್ಲಿ ಅಡಿಗೆರೆ ಅಂದರೆ ಅಂಡರ್ಲೈನ್ ನೋಡಿ, ಹಿರಿಯರನ್ನು ಇದಕ್ಕೆ ಇದೆ, ಇಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯ ಹಿರಿಯರನ್ನು ಅಂದರೆ ಕೊನೆಯದಾಗಿ ನಮಗೆ ತಿಳಿಸೋದು ಅನ್ನು. ಇಲ್ಲಿ ಸರಿಯಾದ ಉತ್ತರ B. ಹಾಗೆ ನಾವಿಲ್ಲಿ ಬಾಕ್ಸಲ್ಲಿ B ಅಂತ ಬರೆದು ಅದರ ಉತ್ತರ ಅನ್ನು ಎಂದು ನಾವಿಲ್ಲಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಈ ಹಣ್ಣಿನ ಅದ್ಭುತ ರುಚಿಯು ಆಫೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಈ ಹಣ್ಣಿನ ಅದ್ಭುತ ರುಚಿಯು ಆಫೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳಿವೆ. ಪ್ರಶ್ನಾರ್ಥಕ ಚಿಹ್ನೆ, ಉದ್ಗಾರವಾಚಕ, ಹಾಗೆಯೇ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C, ಉದ್ಗಾರವಾಚಕ ಚಿಹ್ನೆ. ಇನ್ನು ಮುಂದಿನ ಪ್ರಶ್ನೆ, ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ. ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ. ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ, ಆಶೀರ್ವಾದದ ಪದದ ಅರ್ಥ ಕೇಳಿದರೆ ಆರೈಕೆ, ಧನ್ಯತೆ, ಹಾರೈಕೆ, ಆದರಣೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ B, ಹಾರೈಕೆ. ಇಲ್ಲಿ ನಾವು B ಅಂತ ಬರೆದು ಹಾರೈಕೆ ಅಂತ ಬರೀಬೇಕು. ಇನ್ನು ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ನೋಡಿ, ವಾಕ್ಯದಲ್ಲಿ ದಂಡ ಪದವು ಸೂಚಿಸುವ ನಾನಾರ್ಥಗಳು. ದಂಡ ಅಂದರೆ ಇದರ ನಾನಾರ್ಥ, ಇನ್ನೊಂದು ಅರ್ಥ ಏನು ಅಂತ ಕೇಳಿದ್ದಾರೆ. ಕೋಲು ಶಿಕ್ಷೆ, ದಂಡ ನಾಯಕ, ಕೋಲು ಕಡ್ಡಿ, ಹಾಗೆಯೇ ಶಿಕ್ಷೆ ರಕ್ಷೆ ಅಂತ ಇದೆ. ಇದರಲ್ಲಿ ನಾನಾರ್ಥಗಳು ಅಂತ ಬಂದರೆ ಕೋಲು ಮತ್ತು ಶಿಕ್ಷೆ. ಆಪ್ಷನ್ A, ಕೋಲೂ ಆಗುತ್ತೆ ಹಾಗೆಯೇ ಶಿಕ್ಷೆನೂ ಆಗುತ್ತೆ. ಆಪ್ಷನ್ A, ಕೋಲು ಶಿಕ್ಷೆ. ಇನ್ನು ರಾಯಣ್ಣನ ಸಹಚರರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಅಭ್ಯಾಸ ಮಾಡಿದ್ದರು. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಇಲ್ಲಿ ಅಭ್ಯಾಸ ಎಂಬ ಪದಕ್ಕೆ ಅಡಿಗೆರೆಯನ್ನು ಹೇಳಿದ್ದಾರೆ. ಅಭ್ಯಾಸದ ವಿರುದ್ಧಾರ್ಥಕ ಪದ
ನೋಡಿ, ದುರಭ್ಯಾಸ, ಸದಭ್ಯಾಸ, ನಿರಭ್ಯಾಸ ಹಾಗೆ ಅನನ್ಯಾಭ್ಯಾಸ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದುರಭ್ಯಾಸ. ಇಲ್ಲಿ ನಾವು ಬರಿಬೇಕು. ಇನ್ನು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು. ಇಲ್ಲಿ ಕೋಪಗೊಂಡು ಇದಕ್ಕೆ ಉದಾಹರಣೆ. ಕೋಪಗೊಂಡು ಎಂಬುದು ಇದಕ್ಕೆ ಉದಾಹರಣೆ. ಯಾವ ಸಂಧಿ ನೋಡಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಹಾಗೆಯೇ ಗುಣಸಂಧಿ. ಇಲ್ಲಿ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಅಂತ ಇದೆ. ಇಲ್ಲಿ ಗ ಆದೇಶವಾಗಿ ಬಂದಿದೆ, ಹಾಗಾಗಿ ಇದು ಆದೇಶ ಸಂಧಿ. ಆಪ್ಷನ್ ಬಿ ಆದೇಶ ಸಂಧಿ. ಇನ್ನು ಮುಳ್ಳನ್ನು ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೇರುತ್ತಾ ಬಂದಿತು. ಅಡಿಗೆರೆ ಎಳೆದ ಪದವು ಅಕ್ಕ ಎಲ್ಲಿರುವೆ. ಸಂಧಿ ಕಾರ್ಯದ ಪದ, ಅವ್ಯಯ ಪದ, ಪ್ರಕೃತಿ ಭಾವ ಪದ, ಧಾತು ಪದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕೃತಿ ಭಾವ ಪದ. ಹಾಗೆಯೇ ಮುಂದಿನ ಪ್ರಶ್ನೆ, ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಅಂದರೆ ಅವರು ಮಾಡುತ್ತಿರುವಂಥ ಕೆಲಸ ಯಾವುದು? ವೇದಮೂರ್ತಿಯು ನದಿಯಲ್ಲಿ ಈಜು, ಅಲ್ಲಿ ಮಾಡುತ್ತಿರುವುದು ಕೆಲಸ ಈಜು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿ. ಈಜಿ ಮಗುವನ್ನು ರಕ್ಷಿಸಿದನು, ಅಲ್ಲಿ ಕ್ರಿಯಾಪದ ಈಜಿ. ಇನ್ನು ಮುಂದಿನ ಪ್ರಶ್ನೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು. ಈ ವಾಕ್ಯದ ಭವಿಷ್ಯತ್ ಕಾಲದ ರೂಪ. ಜಾತ್ರೆ ನಡೆಯಿತು ಅಂತ ಇದೆ, ಇದು ಭೂತಕಾಲದಲ್ಲಿ. ಇದನ್ನು ನಾವು ಭವಿಷ್ಯತ್ ಕಾಲದಲ್ಲಿ ಮಾಡಿದರೆ ಯಾವ ರೀತಿ ಬರುತ್ತೆ? ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುತ್ತದೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆದಿದೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು, ನಮ್ಮ ಊರಿನಲ್ಲಿ ಜಾತ್ರೆ ನಡೆದಿಲ್ಲ ಅಂತ ಇದೆ. ಇದರ ಭವಿಷ್ಯತ್ ಕಾಲದ ರೂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು. ಇನ್ನು ಮುಂದಿನ ಪ್ರಶ್ನೆ, ಮಾದರಿಯಂತೆ ಬರೆ. ಮಾದರಿ. ಕುನಿವಳು ಈ ಪದದ ಧಾತು ರೂಪ ಕುನಿ. ಹಾಗೆಯೇ ಬಂದನು ಈ ಪದದ ಧಾತು ರೂಪ ನೋಡಿ ಬರು, ಬಂದೆ, ಬಂದ, ಬರುವನು ಅಂತ ಇದೆ. ಈ ಪದದ ಧಾತು ರೂಪ ಸರಿಯಾದ ಉತ್ತರ ಆಪ್ಷನ್ ಬಿ ಬಂದ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ? ನೋಡಿ, ಇಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ ಅಂತ ಇದೆ. ಇಲ್ಲಿ ಒಂದು ಅಸಭ್ಯ ಪಕ್ಷಿಗೆ ಶಿಕ್ಷಣವನ್ನು ಕೊಡಿಸುವಂಥ ಹಾಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ ಅಂತ ಹೇಳ್ಬೋದು. ಅಂದರೆ ಮಾತುಗಳನ್ನು ಆಡುವಂಥ ಪಕ್ಷಿಗೆ. ಇನ್ನು ಮುಂದಿನ ಪ್ರಶ್ನೆ, ತ್ರೇತಾಯುಗದಲ್ಲಿ ರಾಮನ, ದ್ವಾಪರದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡಾನ. ನೋಡಿ, ತ್ರೇತಾಯುಗದಲ್ಲಿ ರಾಮಣ್ಣ, ದ್ವಾಪರದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡಾನ. ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದ್ದವರು. ನೋಡಿ, ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದ್ದವರು ಯಾರ್ಯಾರು ಅಂದರೆ ರಾಮ, ಕೃಷ್ಣ ಹಾಗೆಯೇ ಕಲ್ಕಿ. ರಾಮ, ಕೃಷ್ಣ ಹಾಗೆಯೇ ಕಲ್ಕಿ. ಮುಂದಿನ ಪ್ರಶ್ನೆ, ಹೀನಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಎಂಬುದರ ಅರ್ಥವನ್ನು ಬರೆ ಅಂತ ಇದೆ. ಹೀನಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಎಂಬುದರ ಅರ್ಥವನ್ನು ಬರೆಯಿರಿ ಅಂತ ಇದೆ. ಇದಕ್ಕೆ ಉತ್ತರ ನಮ್ಮ ಅಂತರಂಗದಲ್ಲಿರುವಂಥ ಕೆಟ್ಟ ಗುಣಗಳು. ಹೀನ ಗುಣಗಳಂದರೆ ಕೆಟ್ಟ ಗುಣಗಳನ್ನು ನಾವು ಹೊರಗೆ ಹಾಕದೆ ಬರೀ ಬಹಿರಂಗವಾಗಿ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮಲ್ಲಿರುವಂಥ ಪಾಪ ಹಾಗೆಯೇ ನಾವು ಮಾಡಿರುವಂಥ ಪಾಪ ಮತ್ತು ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳು ಹೋಗುವುದಿಲ್ಲ ಎಂಬುದು ಇದರ ಅರ್ಥವಾಗಿದೆ. ಇನ್ನು ಮುಂದಿನ ಪ್ರಶ್ನೆ,
ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ಈ ಸಾಲಿನಲ್ಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು ಅಂತ ಇದೆ. ಇದಕ್ಕೆ ಉತ್ತರ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಆಂಗ್ಲರನ್ನು. ಚೆನ್ನಮ್ಮ ಆಂಗ್ಲರ ವಿರುದ್ಧ ಯುದ್ಧದಲ್ಲಿ ಹೋರಾಡಿದಳು. ಇನ್ನು 2-3 ಸಾಲಿನಲ್ಲಿ ಉತ್ತರಿಸಿ ಅಂತ ಇದೆ. ಪ್ರಶ್ನೆ: ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಂಚಿ ಹೂವು. ನೆಲದ ತುಂಬ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ. ಮೇಲಿನ ಸಾಲುಗಳನ್ನು ಗಮನಿಸಿ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ತಿಳಿಸಿ ಅಂತ ಇದೆ. ಇದಕ್ಕೆ ಉತ್ತರ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ಅಲ್ಲಿ ನೆಲದ ಮೇಲೆ ಬಿದ್ದಂತಹ ಹುಂಚಿ ಹೂವು. ಅವು ತುಂಬ ಆಕರ್ಷಕವಾಗಿ ಹಾಗೆಯೇ ಹಳದಿ ಬಣ್ಣಗಳ ಹುಂಚಿ ಹೂಗಳ ರಾಶಿ ರಾಶಿ ಇದ್ದಿದ್ದರಿಂದ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತವು. ಮುಂದಿನ ಪ್ರಶ್ನೆ: ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿಯು ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಇಲ್ಲಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿರಿ ಅಂತ ಇದೆ. ಇವುಗಳಲ್ಲಿ ಎಲ್ಲ ಉತ್ತರ ನಿಮ್ಮ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಇದೆ. ಆ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳ ಬಗ್ಗೆನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಬೇಕು. ಮಲ್ಲಜ್ಜಿಯ ಜನತಾ ನ್ಯಾಯಾಲಯವು ಇಲ್ಲಿ ಯಾವುದೇ ಕಟ್ಟಡಗಳಲ್ಲ. ಇಲ್ಲಿ ಒಂದು ಕಲ್ಲುಗಳೇ ಇಲ್ಲಿ ಕಟಕಟೆ. ಹಾಗೆಯೇ ಇಲ್ಲಿ ಕೋರ್ಟ್ ಹಾಗೆ ವಕೀಲರ ಶುಲ್ಕ ಯಾವುದೇ ಇರುವುದಿಲ್ಲ. ಮಲ್ಲಜ್ಜಿಯ ನೀಡುವ ತೀರ್ಪೇ ಅಂತಿಮವಾಗಿರುತ್ತದೆ ಹಾಗೂ ಆ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇರುವುದಿಲ್ಲ. ಇದು ಮಲ್ಲಜ್ಜಿಯ ಜನತಾ ನ್ಯಾಯಾಲಯ. ಇನ್ನು ಮುಂದೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ಗುರುನಾಥ್ ರಾವ್ ಹಾಗೂ ರುಕ್ಮಿಣಿ ಬಾಯಿಯವರ ಪುತ್ರನೇ ಗೋಪಾಲರಾವ. ಇವರು ದಿನಾಂಕ 11/8/1916 ಜನಿಸಿದರು. ಮೇಲಿನ ಪದ್ಯ ಗಮನಿಸಿ ಗೋಪಾಲರಾವ್ ಎಲ್ಲಿ ಯಾವಾಗ ಜನಿಸಿದರು ಎಂಬುದನ್ನು ತಿಳಿಸಿ. ಮೇಲಿನ ಗದ್ಯ ಗಮನಿಸಿ ಗೋಪಾಲರಾವ್ ಎಲ್ಲಿ ಹುಟ್ಟಿದ್ದಾರೆ ಎಂದು ನಾವು ಹೇಳಬೇಕು. ಎಲ್ಲಿ ಹಾಗೆಯೇ ಯಾವಾಗ. ನೋಡ್ರಿ, ಗೋಪಾಲರಾವ್ರವರು ಬೇವೂರು ಗ್ರಾಮದಲ್ಲಿ, ಹಾಗೆಯೇ ಇವರು ಹುಟ್ಟಿದ್ದು 11/8/1916. ಗೋಪಾಲರಾವ್ರವರು ಬೇವೂರು ಎಂಬ ಗ್ರಾಮದ 11 ಆಗಸ್ಟ್ 1916 ಜನಿಸಿದರು. ಮುಂದಿನ ಪ್ರಶ್ನೆ: ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ. ಸೆರೆ ಹಿಡಿಯಲು ತಿನುಕಾಡಿದರೂ ಚಳ್ಳಿ ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ಈ ವಾಕ್ಯದಲ್ಲಿ ಚಳ್ಳಿ ಹಣ್ಣು ತಿನ್ನಿಸಿ ಎಂಬುದರ ವಿಶೇಷವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಚಳ್ಳಿ ಹಣ್ಣು ತಿನ್ನಿಸುವುದು ಅಂದರೆ ಅವರ ಕಣ್ಣು ತಪ್ಪಿಸುವಂತ ಅರ್ಥ ಆಗುತ್ತೆ. ನಾವು ಅದರ ಬಗ್ಗೆ ಒಂದು 3-4 ವಾಕ್ಯಗಳಲ್ಲಿ ಉತ್ತರನ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ: ಹೂಗಳು ಎಂದರೆ ಎಲ್ಲರಿಗೂ ಇಷ್ಟ. ನೀನು ನೋಡಿರುವ ವಿವಿಧ ಹೂಗಳನ್ನು ಕುರಿತು 5 ಸಾಲುಗಳ ಕಿರು ಟಿಪ್ಪಣಿ ಬರೆ ಅಂತ ಇದೆ. ನಾವು ಯಾವುದಾದರೂ ಒಂದು ಹೂಗಳ ಬಗ್ಗೆ 5 ಸಾಲುಗಳಲ್ಲಿ ಒಂದು ಕಿರು ಟಿಪ್ಪಣಿಯನ್ನು ಬರಿಬೇಕು. ಗುಲಾಬಿ ಹೂವು, ಸೂರ್ಯಕಾಂತಿ, ಸಂಪಿಗೆ ಹೂವು, ಯಾವುದಾದ್ರೂ ಹೂವಿನ ಬಗ್ಗೆ ಅಥವಾ ಎಲ್ಲ ಹೂಗಳ ಬಗ್ಗೆ ನಾವು ಒಂದು 5 ಸಾಲುಗಳಲ್ಲಿ ಬರೆಯಬೇಕಾಗತ್ತೆ. ಮುಂದಿನ ಪ್ರಶ್ನೆ ಇರೋದು: ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ
ದನಿಯರ ಮುನಿ ಮುಂದ ಕಾವಲು ಮಾಡನ್ನ ದನಿದಾನ ಕೇಳುವನು ಅಂದಾನ. ಈ ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ನೋಡಿ. ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ. ದನಿಯರ ಮನೆ ಮುಂದ ಕಾವಲು ಮಾಡನ್ನ ದನಿದಾನ ಕೇಳುವನು ಅಂದಾನ. ಈ ಒಂದು 4 ಸಾಲಿನ ಒಂದು ಪ್ಯಾರಾನ ನಾವು ಇದರ ಭಾವಾರ್ಥವನ್ನು ನಾವು ಇಲ್ಲಿ ಬರೆಯಬೇಕಾಗತ್ತೆ. ಇನ್ನು ಕೆಳಗಿನ ಚಿತ್ರ ಗಮನಿಸಿ. ಚಿತ್ರಕ್ಕೆ ಸಂಬಂಧಿಸಿದಂತೆ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಅನುಭವವನ್ನು 8 ಸಾಲುಗಳಲ್ಲಿ ವರ್ಣಿಸಿ ಅಂತ ಇದೆ ನೋಡಿ. ಇಲ್ಲಿ ಚಿತ್ರ ಈ ರೀತಿ ಆಗಿದೆ. ಬೆಳಗಿನ ಜಾವದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮಗು ಮಲ್ಕೊಂಡಿದೆ, ತಾಯಿಯವರನ್ನು ಎಬ್ಬಿಸೋಕೆ ಬಂದಿದ್ದಾರೆ, ಬೆಳಗಾಗಿದೆ. ಇದರ ಬಗ್ಗೆ ನಾವು ಒಂದು 8 ರಿಂದ 10 ಸಾಲುಗಳಲ್ಲಿ ಒಂದು ಟಿಪ್ಪಣಿಯನ್ನು ಬರೆಯಬೇಕು. ಮುಂದಿನ ಹಾಗೆಯೇ 4 ಅಂಕಗಳ ಪ್ರಶ್ನೆ. ನಿಮ್ಮ ಶಾಲಾ ಪ್ರವಾಸಕ್ಕೆ 600 ರೂಪಾಯಿ ಹಣ ಕೋರಿ ನಿಮ್ಮ ತಂದೆಗೆ ಪತ್ರ ಬರೆಯಿರಿ. ಇಲ್ಲಿ ಪತ್ರ ಲೇಖನ ಬಂದಿತು. ಅಥವಾ ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿನ್ನ ಗೆಳೆಯನಿಗೆ ಪತ್ರ ಬರೆ ಅಂತ ಇದೆ. ನಿಮ್ಮ ತಂದೆಗಾದರೂ ಅಥವಾ ನಿಮ್ಮ ಗೆಳೆಯನಿಗಾದರೂ ಒಂದು ಪತ್ರವನ್ನು ನೀವು ಬರೆಯಬೇಕಾಗುತ್ತೆ. ತಂದೆಗೆ ಬರೆಯೋದಾದರೆ ವಿಷಯ ಕೊಟ್ಟಿದ್ದಾರೆ, 600 ರೂಪಾಯಿ ಪ್ರವಾಸಕ್ಕೆ ಹಣವನ್ನು ಕೇಳಿ ಬರೀಬೇಕು. ಗೆಳೆಯನಿಗೆ ಬರುವುದಾದರೆ ಜಾತ್ರೆಗೆ ಆಹ್ವಾನಿಸಿ, ನಿಮ್ಮ ಊರಿನಲ್ಲಿ ನಡೆಯುವಂಥ ಜಾತ್ರೆಗೆ ಬಾ ಎಂದು ನೀವು ಅವನಿಗೆ, ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಬೇಕು. ಇದಕ್ಕೆ 4 ಅಂಕಗಳು ಇರುತ್ತವೆ. 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ನೀಡಬೇಕು. ಇನ್ನು ಕೊನೆಯ ಪ್ರಶ್ನೆ, ಕೃತಿಕಾರರ ಪರಿಚಯ ಅಂತ ಇದೆ. ದ.ರಾ. ಬೇಂದ್ರೆರವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಇಲ್ಲಿ ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ನೀಡಿದ್ದಾರೆ. ಈ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಮೇಲಿನ ಮಾಹಿತಿಯಲ್ಲಿ ಹುಡುಕಿ ಉತ್ತರಗಳನ್ನು ನಾವು ಬರೆಯಬೇಕಾಗುತ್ತೆ. ಇದಕ್ಕೆ 4 ಅಂಕಗಳು ಇರುತ್ತವೆ. ಈ ರೀತಿಯಾಗಿ 5ನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.